ಎಲ್ಲರಿಗೂ ನಮಸ್ಕಾರ. ಏನು ನಿನ್ನೆ ಸಫಾರಿ ವಿರುದ್ಧ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡಿತ್ತು. ಅದನ್ನು ವಿಷಯನ ತಿಳ್ಕೊಂಡು ಅಲ್ಲಿನ ಅರಣ್ಯ ಅಧಿಕಾರಿಗಳು, ಭ್ರಷ್ಟ ಅರಣ್ಯ ಅಧಿಕಾರಿಗಳು, ರೆಸಾರ್ಟ್ ಮಾಲೀಕರ ಎಂಜಿನ್ ಕಾಸಿಗೆ ಕೈಗೊಂಡು ಏನು ಸರ್ಕಾರದ ಸಂಬಳ ತಗೋತೀವಿ ಅನ್ನೋದು ಅರಿವಿದೆ, ಅವ್ರ ಮಾತುಗಳನ್ನ ಕೇಳಿ ಅವ್ರನ್ನ ಒಳಗಡೆ ಇಟ್ಕೊಂಡು, ಸಫಾರಿ ಕೇಂದ್ರದ ಒಳಗಡೆ ಇಟ್ಕೊಂಡು ನಮ್ಮ ಮೇಲೆ ಎತ್ಕಟ್ಟಿ ರೈತ ಸಂಘವ್ರನ್ನ ಹೊಡಿಬೇಕು ಅಂತ ಏನೆಲ್ಲ ಪ್ಲ್ಯಾನ್ ಹಾಕೊಂಡಿದ್ದೋ ಇದ್ರು. ಇದು ಖಂಡನೀಯ. ಅಲ್ಲಿ ನಮ್ಮ ಪೊಲೀಸ್ ಇಲಾಖೆ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದರಿಂದ ಅನಾಹುತ ತಪ್ಪಿತು. ಒಂದು ವೇಳೆ ಅನಾಹುತ ಆಗಿದ್ದರೆ ಅದ್ರ ಪರಿಣಾಮನೇ ಬೇರೆ ಆಗ್ತಿತ್ತು. ರೆಸಾರ್ಟ್ ಎಲ್ಲ ಯಾವುದೂ ನಿಲ್ತಿಲ್ಲ. ಅದರ ಒಂದು ಚೂರು ನೀವು ರೈತ ಸಂಘದವ್ರಿಗೆ ಟಚ್ ಮಾಡಿದರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ಹಾಗಾಗಿ ಇಲ್ಲಿರೋ ಭ್ರಷ್ಟ ಅರಣ್ಯಾಧಿಕಾರಿಗಳನ್ನು ಸರ್ಕಾರ ತನಿಖೆಗೆ ಒಳಪಡಿಸಬೇಕು. ಅವರ ಆಸ್ತಿಗಳನ್ನು ತನಿಖೆಗೆ ಒಳಪಡಿಸಬೇಕು. ನೀವು ತನಿಖೆಗೆ ಒಳಪಡಿಸ್ತಿದ್ರೆ ನಾವೇ ತನಿಖೆ ಮಾಡಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ, ಏನೇನು ಅವ್ಯವಹಾರ ಮಾಡಿದ್ದಾರೆ, ಅವರ ಮಾತಿನ ವೈಖರಿಗಳು ಯಾವ ರೀತಿ ಇತ್ತು, ನಿನ್ನೆ ಪ್ರತಿಭಟನೆ ಮಾಡಬೇಕಾದ್ರೆ ಅವ್ರ ಮಾತಿನ ವೈಖರಿಗಳೇ ಬೇರೆ ಇತ್ತು. ಹಾಗಾಗಿ ಅಲ್ಲಿಯ ಮುಖ್ಯಸ್ಥ DF ಪ್ರಭಾಕರನ್ ಸ್ಥಳಕ್ಕೆ ಬಂದಿಲ್ಲ. ಹಿಂದೆಗಡೆಯಿಂದ ಎಲ್ಲ ಥರದ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಮುಂದ್ಗಡೆ ಇರೋ ಅಧಿಕಾರಿಗಳನ್ನ ಬಿಟ್ಕೊಂಡು. ಹಾಗಾಗಿ ಏನು ಅಧಿಕಾರಿಗಳು ಭ್ರಷ್ಟತೆ ಮಾಡಿದರೆ ನಮಗೆಲ್ಲವೂ ಗೊತ್ತಿದೆ. ಮುಂದಿನ ದಿನದಲ್ಲಿ ಕಾನೂನು ಚೌಕಟ್ಟಲ್ಲಿ ಅದನ್ನು ನಾವು ತಕ್ಕ ಪಾಠ ಕಲಿಸ್ತೀವಿ. ನಾಳೆ ಎಲ್ಲ ರೈತರು ಆಯಾ ಗ್ರಾಮ ಪಂಚಾಯತಿ ಮುಂದೆ ಅವರು ಮೆಮೊರಾಂಡಮ್ ಕೊಡ್ತಾ ಇದ್ದಾರೆ. ಸ್ಥಳೀಕರು ಯಾರು, ಹೊರಗಡೆ ಅವರು ಯಾರ್ಯಾರನ್ನ ಕುಡಿಸ್ಬಿಟ್ಟು ಅವ್ರಿಗೆ 1,000 ರೂಪಾಯಿ ಕೊಟ್ಬಿಟ್ಟು ಇಂದಿನ ದಿನನೇ ನೀವು ಏನು ಪ್ಲ್ಯಾನ್ ಮಾಡಿದ್ದೀರಾ ಎಲ್ಲವೂ ನಮಗೆ ಗೊತ್ತಿದೆ. ಸರ್ಕಾರಕ್ಕೂ ಗೊತ್ತಿದೆ, ಅಲ್ಲಿನ MLAಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಟ್ರ್ಯಾಕ್ಟರ್ಗೆ ಜೋಡಣೆ ಮಾಡೋಂಥ ಟ್ರಾಲಿ ಯಾವ್ದು